ಶರಣಾರ್ಥಿಗಳು. ಸ್ನೇಹಿತರೆ, ಬಹುಶಃ ಭಾರತದಲ್ಲಿರುವಷ್ಟು ದೇವತೆಗಳ ಸಂಖ್ಯೆ ಜಗತ್ತಿನ ಯಾವ ದೇಶದ ಯಾವ ಧರ್ಮದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸರಿಸುಮಾರು 36 ಕೋಟಿ ದೇವತೆಗಳು ಹಾಗೆ ಅಂತ ನಾವು ಹೇಳ್ತೇವೆ. ಏನು 33 ಕೋಟಿ, ಹೀಗೆ ಕೋಟಿಗಳಲ್ಲಿ ದೇವತೆಗಳಿದ್ದಾರೆ. ಈ 33 ಕೋಟಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಕಾಲಘಟ್ಟದಲ್ಲಿ ಭಾರತದ ಜನಸಂಖ್ಯೆಯೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರಲಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕಾಗ್ತದೆ. ಈ ದೇವತೆಗಳ ಒಂದು ಮೇಳ ಅಂದ್ರೆ ವಿಚಿತ್ರವಾದಂತಹ ಮತ್ತು ಬಹುಸಂಖ್ಯಾತರಾದಂತಹ ದೇವತೆಗಳು, ಬೇರೆ ಬೇರೆ ಹೆಸರುಗಳ, ಬೇರೆ ಬೇರೆ ಕತೆ ಹಿನ್ನೆಲೆಯ ದೇವತೆಗಳನ್ನ ಹೇಗೆ ಸೃಷ್ಟಿ ಮಾಡಿದ್ರು? ಈ ಸೃಷ್ಟಿ ಮಾಡಿದವರೆಲ್ಲ ಉಪಜೀವನಕ್ಕೆ ಏನು ಮಾಡ್ತಿದ್ರು? ದುಡ್ಕೊಂಡು ತಿಂತಿದ್ರ ಅಥವಾ ಸುಮ್ಮನೆ ಕೂತು ಇಂತಹ ಕತೆಗಳನ್ನು ಬರೀತಿದ್ರ? ಇವರ ಹೊಟ್ಟೆ ಹೇಗೆ ತುಂಬ್ತಿತ್ತು? ಇದನ್ನೆಲ್ಲ ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ಇವತ್ತೆಲ್ಲ ಕಾಲಿಡಲು ಇಂಬಿಲ್ಲದಂತೆ ಬಸವಣ್ಣವರು ಹೇಳ್ತಾರಲ್ಲ, ಅಂಜಿಕೆಯಾದರೆ ಹೂಳುವ ದೈವವನ್ನು, ಆತಂಕ ಬಂದರೆ ಮಾರುವ ದೈವವನ್ನು, ಬೆಂಕಿ ಕಂಡರೆ ಮುರುಟುವ ದೈವವನ್ನು, ಕಾಲಿಡಲೆಂಬಿಲ್ಲದ ದೈವಗಳು ಅಂತ. ಹೀಗೆ ಅನೇಕ ದೇವರುಗಳನ್ನ ಸೃಷ್ಟಿ ಮಾಡಿ ಹೊಟ್ಟೆ ಹೊರದವರು ನಮ್ಮ ಎಲ್ಲರನ್ನ ಇವತ್ತು ಬಹಳ ದೊಡ್ಡ ಮೌಢ್ಯದಲ್ಲಿ ಇಟ್ಟುಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಆ ದೇವರು, ಈ ದೇವರು, ಆ ಪೂಜೆ, ಈ ಪೂಜೆ, ಆ ಪರಿಹಾರ, ಈ ಪರಿಹಾರ, ಆ ವಾಸ್ತು, ಇಂಥ ಮೌಢ್ಯಗಳಲ್ಲೇ ನಾವು ಮುಳುಗುತ್ತಾ ನಮ್ಮ ಉತ್ಪಾದನಾ ಸಾಮರ್ಥ್ಯವನ್ನ ಕುಂಠಿತಗೊಳಿಸಿಕೊಂಡು ನಾವು ಇವತ್ತು ಗುಲಾಮರಾಗಿ ಬದುಕುವ ಪರಿಸ್ಥಿತಿ ಬಂದಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಒಗಟುಗಳು ಅನ್ನುವ ಪುಸ್ತಕದಲ್ಲಿ ಈ ಅನೇಕ ದೇವತೆಗಳು ಹೇಗೆ ಹುಟ್ಟುದು ಮತ್ತು ಈ ದೇವತೆಗಳ ಅನೈತಿಕ ಕಥೆಗಳು ಹೇಗೆ ಜಗತ್ತಿನಲ್ಲಿ ಭಾರತೀಯರನ್ನ ತಲೆ ಕೆಳಗೆ ಮಾಡುವಂತೆ ಮಾಡ್ತವೆ ಅನ್ನುವ ಕುರಿತು ಬಹಳ ಮಾರ್ಮಿಕವಾಗಿ ಬರಿತಾ ಹೋಗ್ತಾರ ಅವರು. ಅಲ್ಲಿ ಈ ದತ್ತಾತ್ರೇಯನ ಹುಟ್ಟಿನ ಗುಟ್ಟನ್ನ ಅವರು ಬಹಳ ಮಾರ್ಮಿಕವಾಗಿ ಬರೀತಾರೆ. ತಾವೆಲ್ಲ ಒಂದು ಕಥೆಯನ್ನ ಕೇಳಿದಿರಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ಅನ್ನುವಲ್ಲಿ ದತ್ತಾತ್ರೇಯನ ದೇವಸ್ಥಾನ ಇದೆ. ಬಹುತೇಕ ಭಾರತದ ಎಲ್ಲ ಭಕ್ತವರ್ಗ ಅಲ್ಲಿಗೆ ಬರ್ತದೆ. ವಿಶೇಷವಾಗಿ ಮಹಾರಾಷ್ಟ್ರದ ಜನ ದತ್ತನ ಬಹಳ ದೊಡ್ಡ ಭಕ್ತರು. ಶ್ರೀಪಾದ ವಲ್ಲಭ ದತ್ತ ಅಂತ ಆತನನ್ನ ಕರೀತಾರೆ. ಈ ದತ್ತಾತ್ರೇಯ ಹೇಗೆ ಹುಟ್ಟದ ಅನ್ನೋ ಕಥೆ ಬಹಳ ರೋಚಕವಾದಂತ. ದತ್ತಾತ್ರೇಯನನ್ನ ತ್ರಿಮೂರ್ತಿಗಳ ಅವತಾರ ಅಂತ ಕೂಡ ಹೇಳಲಾಗ್ತದೆ. ಈ ತ್ರಿಮೂರ್ತಿ ಅನ್ನೋ ಪರಿಕಲ್ಪನೆ ಹೇಗೆ ಹುಟ್ಟಿತು ಅನ್ನೋದು ನಾನು ನನ್ನ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಇಡೀ ಭಾರತೀಯರ ಮೂಲ ನಿವಾಸಿಗಳ ಒಂದು ಅಭಿಮಾನ ಅಸ್ಮಿತೆ ಆದಂತಹ ದ್ರಾವಿಡರ ಶಿವ ಆತನನ್ನ ವೈದಿಕೀಕರಣಗೊಳಿಸಿ ಜನಿವಾರವನ್ನ ತೊಡಿಸಿ ತ್ರಿಮೂರ್ತಿಗಳ ಭಾಗವಾಗಿಸಿಕೊಳ್ತಾರೆ. ಸನಾತನ ಆರ್ಯ ಬ್ರಾಹ್ಮಣ ಧರ್ಮದ ಮುಖ್ಯಸ್ಥನಾದಂತಹ ಬ್ರಹ್ಮ ಆತನನ್ನು ಕೂಡ ತ್ರಿಮೂರ್ತಿಗಳ ಒಂದು ಭಾಗವಾಗಿಸ್ತಾರೆ. ಆರ್ಯರು ಆರಂಭದಲ್ಲಿ ಇಲ್ಲದೆ ಆಮೇಲೆ ಹುಟ್ಟಿಸಿಕೊಂಡಂತಹ ವಿಷ್ಣು ಆತನನ್ನು ಕೂಡ ತ್ರಿಮೂರ್ತಿಗಳ ಭಾಗವಾಗಿಸಿಕೊಳ್ತಾರೆ. ಈ ಮೂರು ಜನರನ್ನ ಅವರು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಜವಾಬ್ದಾರಿಯ ದೇವತೆಗಳು ಅಂತ ಹೆಸರು ಕೊಟ್ಟು ಕರೀತಾರೆ. ಈ ಬ್ರಹ್ಮ ಈ ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥವನು, ವಿಷ್ಣು ಈ ಜಗತ್ತನ್ನ ಪಾಲನೆ ಮಾಡತಕ್ಕಂಥವನು, ಶಿವ ಈ ಜಗತ್ತನ್ನ ನಾಶ ಮಾಡುವವನು, ಪ್ರಳಯ ಮಾಡುವವನು. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯಗಳ ಜವಾಬ್ದಾರಿಗೆ ಮೂರು ದೇವತೆಗಳನ್ನ ನೇಮಿಸುವ ಮೂಲಕ ಮೂರು ಬೇರೆ ಬೇರೆ ಸಿದ್ಧಾಂತದ ದೇವತೆಗಳನ್ನ ಒಂದುಗೂಡಿಸಿ ತ್ರಿಮೂರ್ತಿ ಅನ್ನೋ ಹೆಸರನ್ನ ಕೊಡ್ತಾರ ಅವರು. ಇದು ಕೇವಲ ಆ ಕಾಲದಲ್ಲಿ ದ್ರಾವಿಡ ಶಿವನನ್ನು ಮತ್ತು ಆತನ ಅನುಯಾಯಿಗಳನ್ನ ಸನಾತನ ಹಿಂದೂ ಧರ್ಮದ ಒಳಗಡೆ ಸೇರಿಸಿಕೊಳ್ಳುವ ಹುನ್ನಾರದ ಭಾಗವಾಗಿ ನಡೆದಂತಹ ಒಂದು ಕಥಾನಕ. ಹೀಗೆ ತ್ರಿಮೂರ್ತಿಯ ಪರಿಕಲ್ಪನೆಯನ್ನ ಅವರು ಹುಟ್ಟಿಸಿದ್ರು. ಈ ತ್ರಿಮೂರ್ತಿಯ ಪರಿಕಲ್ಪನೆಯ ಒಂದು ಸಂಕೇತವೇ ದತ್ತಾತ್ರೇಯ ಅಂತ ಹೇಳ್ತಾರಲ್ಲ. ಈ ದತ್ತಾತ್ರೇಯ ಹೇಗೆ ಹುಟ್ಟದ ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಹಿಂದೂ ಧರ್ಮದ ಒಗಟುಗಳನ್ನು ಪುಸ್ತಕದಲ್ಲಿ ಹೇಳ್ತಾರೆ. ತ್ರಿಮೂರ್ತಿಗಳಿಗೆ 3 ಪತ್ನಿಯರು, ತಮಗೆಲ್ಲ ಗೊತ್ತಿದ್ದ ಹಾಗೆ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ. ಇವರು 3 ಜನ ಒಂದು ಕಡೆ ಕೂತ್ಕೊಂಡು ಹರಟೆ ಹೊಡಿತಿದ್ದಾರಂತ ಕತೆ. ಅದು ಹರಟೆ ಹೊಡೆಯುವಾಗ ಅಲ್ಲಿಗೆ ಈ ಕಿತಾಪತಿ ಅಂತ ಹೇಳ್ತಾರಲ್ಲ, ಪುರಾಣಗಳಲ್ಲಿ ಬರ್ತಕ್ಕಂಥ ನಾರದ ಅನ್ನುವ ಕಿತಾಪತಿ ಅಲ್ಲಿಗೆ ಬರ್ತಾನೆ. ಆತ ಆ 3 ಜನರನ್ನ ಕುರಿತು ನೀವು 3ರಲ್ಲಿ ಯಾರು ಹೆಚ್ಚು ಪತಿವ್ರತೆಯರು ಅಂತ ಪ್ರಶ್ನೆಯನ್ನ ಹಾಕಿ 3 ಜನರಲ್ಲಿ ಮೊದಲು ಭೇದ ಭಾವವನ್ನ ಹುಟ್ಟು ಹಾಕ್ತಾನೆ. ನಾನು ಹೆಚ್ಚು ಪತಿವ್ರತೆ, ನಾನು ಹೆಚ್ಚು ಪತಿವ್ರತೆ ಅಂತ ಅವರು ಕಾದಾಡೋಕ್ ಶುರು ಮಾಡಿದಾಗ ಒಬ್ಬೊಬ್ಬರ ಪರವಾಗಿ ಒಬ್ಬೊಬ್ಬರ ವಿರುದ್ಧವಾಗಿ ನೀನು ಪತಿವ್ರತೆ ಅಲ್ಲ, ನೀನು ಪತಿವ್ರತೆ ಅಲ್ಲ, ನೀನು ಪತಿವ್ರತೆ ಅಲ್ಲ ಅಂತ ಛೇಡಿಸ್ತಾನೆ. ಛೇಡಿಸಿ ಕೊನೆಗೆ ಹೇಳ್ತಾನೆ, ನಿಮ್ಮ 3ಗಿಂತಲೂ ಬಹಳ ದೊಡ್ಡ ಪತಿವ್ರತೆ ಒಬ್ಬಳಿದಾಳೆ, ನಿಮಗೆ ಗೊತ್ತೇ ಇಲ್ಲ, ನೀವು ಹುಚ್ಚರಂಗಿಲ್ಲಿ ಹರಟೆ ಮಾಡ್ಕೊಂಡು ಕೂತಿದ್ದೀರಿ ಅಂತ ಅವ್ರನ್ನೆಲ್ಲ ಅಪಹಾಸ್ಯ ಮಾಡಿ ಆತ ಅತ್ರಿ ಮುನಿಯ ಹೆಂಡತಿ ಅನಸೂಯೆಯ ಕುರಿತು ಕಥೆಯನ್ನು ಹೇಳ್ತಾನೆ. ಅನಸೂಯೆ ಇಡೀ ಭೂಮಂಡಲದಲ್ಲೇ ಬಹಳ ದೊಡ್ಡ ಪತಿವ್ರತೆ ಅಂದ್ರೆ ಆಕೆಯ
ಪತಿವೃತ್ಯವನ್ನ ಮೀರಿಸುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಇವನು ಕಥೆಯನ್ನ ಹೇಳಿ ಈ ಒಂದು ರೀತಿಯ ಗೊಂದಲದಲ್ಲಿ ನೂಗ್ತಾನೆ. ಆಗ ಒಂದು ಸವಾಲು ಏರ್ಪಡ್ತದೆ. ನೀವು ಅನಸೂಯಳನ್ನ ಪತಿವ್ರತೆ ಅಲ್ಲ ಅನ್ನೋದು ಪ್ರೂವ್ ಮಾಡಬೇಕಾದ್ರೆ ನೀವು ಒಂದು ವ್ರತವನ್ನು ಮಾಡಬೇಕು. ನೀವು ನಿಮ್ಮ ಗಂಡಂದಿರಿಗೆ ಹೇಳಬೇಕು, 3 ಜನ ತ್ರಿಮೂರ್ತಿಗಳಿಗೆ, ನೀವು ಬ್ರಾಹ್ಮಣ ಭಿಕ್ಷುಕರ ವೇಷದಲ್ಲಿ ಅತ್ರಿಯ ಮುನಿಯ ಮನೆಗೆ ಹೋಗಿ ಅನಸೂಯಳ ಆತಿಥ್ಯವನ್ನ ಸ್ವೀಕರಿಸಬೇಕು. ಆಗ ಆಕೆಯ ಪತಿವ್ರತ್ಯವನ್ನ ನೀವು ಪರೀಕ್ಷೆಗೆ ಒಡ್ಡಬೇಕು. ಆಕೆಯ ಪಾತಿವ್ರತ್ಯ ಅಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಿದಾಗ ಮಾತ್ರ ನಾವು 3 ಜನ ಅವಳಿಗಿಂತಲೂ ಹೆಚ್ಚಿನ ಪತಿವ್ರತ್ಯರು ಅಂತ ಹೇಳ್ಕೊಳಕ್ ಆಗ್ತದೆ ಅನ್ನುವಂತ ಒಂದು ನಿರ್ಧಾರ ಆಗ್ತದೆ. ಹಾಗೆ 3 ಜನ ತಮ್ಮ ಗಂಡಂದಿರನ್ನ ತ್ರಿಮೂರ್ತಿಗಳನ್ನ ಅನಸೂಯಳ ಮನೆಗೆ ಕಳಿಸ್ತಾರ ಅತ್ರಿ ಮುನಿ. ಈ 3 ಜನ ಬಂದಾಗ ಅವನು ಎಲ್ಲೋ ಹೊರಗಡೆ ಹೋಗಿರ್ತಾನೆ. ಅನಸೂಯೆ ಸನಾತನ ಧರ್ಮದ ಪ್ರಕಾರ ಮನೆಗೆ ಬಂದ ಅತಿಥಿಗಳನ್ನ ಒಳಗೆ ಬರಮಾಡ್ಕೊಳ್ತಾಳೆ, ಕೂರಿಸ್ತಾಳೆ 3 ಜನರನ್ನ. ಅವಾಗ ಹೇಳ್ತಾಳೆ, ನೀವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲೇ ಪ್ರಸಾದವನ್ನು ಮಾಡಿ ಹೋಗಬೇಕು. ಆವಾಗ ಈ 3 ಜನ ಹೇಳ್ತಾರೆ, ನೋಡಮ್ಮ ಅನಸೂಯ, ಪ್ರಸಾದ ಮಾಡೋದಕ್ಕೆ ಏನೂ ಅಭ್ಯಂತರ ಇಲ್ಲ, ನಾವು ಬಂದಿರೋದೇ ನಿನ್ನ ಮನೆಯಲ್ಲಿ ಪ್ರಸಾದ ಮಾಡೋದಕ್ಕೆ. ಆದರೆ ನೀನು ಬತ್ತಲೆಯಾಗಿ ಅಡಿಗೆಯನ್ನು ಮಾಡಿ ನಮಗೆ ಪ್ರಸಾದವನ್ನು ಬೆಳೆಸಬೇಕು. ಆ ಕಂಡೀಷನ್ಗೆ ನೀನು ಒಪ್ಪೋದಾದರೆ ನಿನ್ನ ಮನೆಯಲ್ಲಿ ನಾವು ಪ್ರಸಾದ ಮಾಡೋಕ್ಕೆ ತಯಾರಿದ್ದೇವೆ. ಪಾಪ ಆ ಕಾಲದಲ್ಲಿ ಸನಾತನ ಧರ್ಮದ ಪ್ರಕಾರ ಮನೆಗೆ ಬಂದ ಅತಿಥಿಗಳು ಕೇಳಿದ್ದನ್ನು ಪೂರೈಸುವ ಒಂದು ಪದ್ಧತಿ ಇರ್ತದೆ. ಹಾಗಾಗಿ ಅನಸೂಯೆ ಹೇಳ್ತಾಳೆ, ಅದೇನು ದೊಡ್ಡ ಮಾತಲ್ಲ, ನಾನು ಬೆತ್ತಲೆಯಾಗಿ ಅಡಿಗೆಯನ್ನು ಮಾಡಿ ತಮಗೆ ಬಡಿಸ್ತೇನೆ, ತಾವು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಅವರ ಷರತ್ತನ್ನು ಒಪ್ಪಿಕೊಳ್ತಾಳೆ. ಅಷ್ಟರಲ್ಲಿನೇ ಅತ್ರಿಯ ಮುನಿ ಆಗಮನ ಆಗ್ತದೆ ಮನೆಗೆ. ಅತ್ರಿ ಮುನಿಯನ್ನು ನೋಡಿದ ತಕ್ಷಣ ಈ 3 ಜನ ಏನು ತ್ರಿಮೂರ್ತಿಗಳಿದ್ದರಲ್ಲ, ಇವರೆಲ್ಲ ಚಿಕ್ಕ ಮಕ್ಕಳಾಗಿ ಬದಲಾಗ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಥೆಯಲ್ಲಿ ಈ ಅನಸೂಯ ಈ 3 ಜನರನ್ನ ಮಕ್ಕಳನ್ನ ಆಗಿಸಿಯೇ ಬತ್ತಲೆಯಾಗಿ ಅಡಿಗೆಯನ್ನು ಮಾಡಿದಳು ಅಂತ ಕೂಡ ಹೇಳ್ತದೆ. ಒಟ್ಟಾರೆ ಕಥೆಯ ಸಾರಾಂಶ ಇಷ್ಟೇ. ಈ 3 ಜನ ಆಕೆಯ ಪಾತಿವ್ರತ್ಯವನ್ನ ಹೀನಗೊಳಿಸಲು ಬಂದವರಾಗಿದ್ದರಲ್ಲ, ಇವರು ಹಾಕಿದ ಷರತ್ತನ್ನು ಒಪ್ಪಿಕೊಂಡು ಆಕೆ ಪ್ರಸಾದ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದಾಗ ಇವರು 3 ಜನ ಸಣ್ಣ ಮಕ್ಕಳಾಗಿ ಪರಿವರ್ತನೆ ಆಗ್ತಾರೆ. ಆಗ ಅತ್ರಿ ಮುನಿ ಒಳಗೆ ಬಂದವನೇ ಈ 3 ಮಕ್ಕಳನ್ನ ನೋಡಿ ಎಷ್ಟು ಮುದ್ದಾಗಿದಾವಲ್ಲ ಮಕ್ಕಳು ಅಂತ ತಿಳ್ಕೊಂಡು ಅವ್ರನ್ನ ಒಯ್ದು ತೊಟ್ಲಲ್ಲಿ ಹಾಕ್ತಾನೆ ಅನ್ನೋ ಕತೆ. ಪಾಪ ಅತ್ರಿ ಮುನಿ ಅನಸೂಯ ಯಾರು ಇವರು, ಈ ಮಕ್ಕಳು ಎಲ್ಲಿಂದ ಬಂದು ಅಂತ ಕೇಳಿಲ್ಲ ಇವನು ಹೆಂಡತಿಗೆ, ಗೊತ್ತಿಲ್ಲ ನನಗೆ, ಇದು ಪುರಾಣದ ಕತೆ. ಅವನು ಮಕ್ಕಳನ್ನ ತೊಟ್ಲಲ್ಲಿ ಹಾಕ್ತಾನೆ ಅನ್ನುವಂಥದ್ದು. ಆಮೇಲೆ 3ರಲ್ಲಿ ತೊಟ್ಲಲ್ಲಿ ಮಲಗಿಸಿ ಆ ಮಕ್ಕಳನ್ನ ಅಡಿಗೆ ಮಾಡಿ ಊಟ ಮಾಡಿಸಿ ಅನಸೂಯ ಕಳಿಸ್ತಾಳೆ. ಅನಸೂಯ ಪತಿವ್ರತೆ ಅನ್ನೋದು ಸಿದ್ಧ ಆಗ್ತದೆ. ತ್ರಿಮೂರ್ತಿಗಳ ಹೆಂಡರು ಇವರಿಗಿಂತಲೂ ಪತಿವ್ರತೆ ಅಲ್ಲ ಅನ್ನೋದನ್ನ ನಾರದ ಜಗತ್ತಿಗೆ ತೋರಿಸಿಕೊಡ್ತಾನೆ, ಅನಸೂಯನ್ನ ಪತಿವ್ರತೆಯಾಗಿ ಬಿಂಬಿಸುವ ಮೂಲಕ. ಹಾಗೆ ಈ ದೇವತೆಗಳೆಲ್ಲ ಯಾಕೆ ಹುಟ್ಟುದು ಅನ್ನೋದನ್ನ ನಾನು ಆರಂಭದಲ್ಲಿ ಹೇಳಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಕೊನೆಗೆ ಹೇಳ್ತಾರೆ, ದತ್ತಾತ್ರೇಯನ ಹುಟ್ಟಿನ ಗುಟ್ಟನ್ನು ಹೇಳ್ತಾ ಅವ್ರು ಹೇಳ್ತಾರೆ, ಈ ಬ್ರಹ್ಮ ವಿಷ್ಣು ರುದ್ರನನ್ನ ತ್ರಿಮೂರ್ತಿಯ ಭಾಗವಾಗಿಸಿದ್ ಯಾಕೆ ಅಂದ್ರೆ, ಸನಾತನಿ ಆರ್ಯ ಬ್ರಾಹ್ಮಣರು ತಮ್ಮ ಮೂಲ ದೇವರಾದ ಬ್ರಹ್ಮನನ್ನು, ಆಮೇಲೆ ಹುಟ್ಟಿಸಿಕೊಂಡ ವಿಷ್ಣುನನ್ನು, ಅವನ ಜೊತೆಗೆ ಭಾರತದ 90% ಈ ದ್ರಾವಿಡ ಶಿವ ಸಂಸ್ಕೃತಿಯ ಜನರನ್ನ ಒಂದುಗೂಡಿಸಿ ಇಡೀ ಈ ಸನಾತನತೆ ಭಾರತೀಯ ವ್ಯವಸ್ಥೆಯ ಮೇಲೆ ನಿಯಂತ್ರಣವನ್ನ ಹೊಂದುವ ಸಲುವಾಗಿ ಮಾಡದಂತ ಈ ತ್ರಿಮೂರ್ತಿಗಳ ಪರಿಕಲ್ಪನೆ ಅಂತ ಬರಿತಾ ಅವ್ರು ಹೇಳ್ತಾರೆ, ಈ 3 ಜನ ಒಂದಾದಂಗೆ ನಾಟಕವನ್ನ ಮಾಡಿದ್ರು, ಆದರೆ ಕೊನೆಗೂ ಇವರು ಒಂದಾಗಲಿಲ್ಲ. ಇವರು ಕೊನೆಗೆ ಶಿವತತ್ವವನ್ನೇ ಬೇರೆ, ವಿಷ್ಣು ತತ್ವವನ್ನೇ ಬೇರೆ, ಬ್ರಹ್ಮತತ್ವವನ್ನೇ ಬೇರೆ ಮಾಡ್ತಾ 3 ಗುಂಪುಗಳಾಗಿ ಶೈವರು ವೈಷ್ಣವರು ಹೀಗೆ ಹೊಡೆದಾಟ ಆಡಿಕೊಂಡ್ರು. ಈ ಭಾರತೀಯ ದೇವತೆಗಳಲ್ಲೇ ದೊಡ್ಡ ಮಟ್ಟದ ಗುಂಪುಗಾರಿಕೆ ಬೆಳೆದು ಭಾರತದಲ್ಲಿ ಇದು ಜನಾಂಗೀಯ ಕಲಹಕ್ಕೆ ಕಾರಣವಾಯಿತು ಅಂತ ಪುರಾಣದ ಕಥೆಗಳ ಮೂಲಕವೇ ಇತಿಹಾಸವನ್ನ ಕಟ್ಟಿಕೊಡುವ ಕೆಲಸ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡ್ತಾರೆ. ಹಲವು ದೇವರುಗಳ ಉದಯ, ಅವುಗಳ ಹಿಂದಿನ ಅನೈತಿಕ ಕಾರಣಗಳು ಮತ್ತು ಅನೈತಿಕ ಕಥೆಗಳನ್ನ ಬಹಳ ಮಾರ್ಮಿಕವಾಗಿ ತಮ್ಮ ಬರಹ ಮತ್ತು ಭಾಷಣಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿವರವಾಗಿ ಇಡೀ ಸನಾತನ ಧರ್ಮದ ಬಣ್ಣವನ್ನ ಬಯಲು ಮಾಡ್ತಾರೆ. ಅವರ ಮತ್ತೊಂದು ಬಹಳ ಪ್ರಮುಖವಾದ ಗ್ರಂಥ ಹಿಂದೂ ಧರ್ಮದ ಒಗಟುಗಳು. ಈ ಹಿಂದೂ ಧರ್ಮದ ಒಗಟುಗಳು ಅನ್ನುವ ಪುಸ್ತಕದಲ್ಲಿ ಪುಟ ಸಂಖ್ಯೆ 202 ಮತ್ತು 203ರಲ್ಲಿ ದತ್ತಾತ್ರೇಯನ ಹುಟ್ಟಿನ ಗುಟ್ಟು ಮತ್ತು ಬಹುದೇವತೆಗಳ ಉದಯ, ತ್ರಿಮೂರ್ತಿ ಪರಿಕಲ್ಪನೆಯ ಉದಯ, ಆಮೇಲೆ ಈ ತ್ರಿಮೂರ್ತಿಗಳ 3 ಜನರ 3 ಗುಂಪುಗಳ ಉದಯ, ಭಾರತದಲ್ಲಿ ಜನಾಂಗೀಯ ಕಲಹ ಮತ್ತು ಗುಂಪುಗಾರಿಕೆ, ದೇವತೆಗಳ ನಡುವಿನ ಗುಂಪುಗಾರಿಕೆ ಬಹಳ ಚೆನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಗ್ರಂಥದಲ್ಲಿ ವಿವರಿಸಿದ್ದಾರೆ. ತಾವೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಗಳನ್ನ ಓದಬೇಕಂತ ಹೇಳ್ತೇನೆ. ಶರಣು ಶರಣ.
ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.